ಜ್ಞಾನದೀವಿಗೆ ನವೋದಯ ತರಬೇತಿ ಕೇಂದ್ರದ 12ನೇ ಕ್ಲಾಸ್ಗಳಿಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ನಡ ವ್ಯಾಕರಣದಲ್ಲಿ ಬರುವಂಥ ಸಂಧಿ ಪ್ರಕ್ರಿಯೆ ಬಗ್ಗೆ ನೋಡ್ರಿ. ಈಗಾಗಲೇ ಹಿಂದಿನ ಕ್ಲಾಸ್ ಒಳಗೆ ಎಲ್ಲ ಸಂಧಿಗಳ ಬಗ್ಗೆ ನೋಡ್ಕೊಂಡು ಬಂದಿವಿ. ಇವತ್ತ ಕನ್ನಡ ಸಂಧಿ ಅಥವಾ ಸಂಸ್ಕೃತ ಸಂಧಿಯಲ್ಲಿ ಬರುವಂಥ ಸ್ವರ ಸಂಧಿಗಳಲ್ಲಿ 3ನೇ ಪ್ರಕಾರ ಅದ್ಯಾವುದಪ್ಪ ಅಂದ್ರೆ ವೃದ್ಧಿ ಸಂಧಿಯ ಬಗ್ಗೆ ನೋಡೋಣ್ರಿ. ಈ ವೃದ್ಧಿ ಸಂಧಿಯನ್ನು ನಾವು ಸಂಸ್ಕೃತದಲ್ಲಿ ಬರುವಂಥ ಸ್ವರ ಸಂಧಿ ಅಂತ ಕರಿತೀವಿ. ಇದು ಸ್ವರ ಸಂಧಿ, ವ್ಯಂಜನ ಸಂಧಿ ಅಲ್ಲ, ಇದು ಸ್ವರ ಸಂಧಿ ಆಗಿರುತ್ತೆ. ಎದರೊಳಗೆ ಸ್ವರ ಸಂಧಿ ಅಂದ್ರೆ ಸಂಸ್ಕೃತದಲ್ಲಿ ಬರುವಂಥ ಸ್ವರ ಸಂಧಿ, ಕನ್ನಡದಲ್ಲಿ ಬರುವಂಥ ಸ್ವರ ಸಂಧಿ ಈಗಾಗಲೇ ನೋಡ್ರಿ. ಇದು ಸಂಸ್ಕೃತದಲ್ಲಿ ಬರುವಂಥ ಸ್ವರ ಸಂಧಿ, ಇವೆಲ್ಲ ಗೊತ್ತಿರ್ಬೇಕು. ಹಂಗಂದ್ರೆ ವೃದ್ಧಿ ಸಂಧಿ ಅಂದ್ರೆ ಏನು? ಆ ಕಾರ್ಯಗಳ ಮುಂದೆ ಆ ಕಾರ್ಯಗಳು ಬರ್ತಪ್ಪ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರಗಳು ಇವೆಲ್ಲ ಏನದ, ಇವು ಪೂರ್ವ ಪದಗಳು, ಇವು ಉತ್ತರ ಪದಗಳು, ಇವು ಸಂಧಿ ಪದಗಳು. ಇಲ್ಲಿ ಆ ಕಾರ್ಯಗಳು ಏನಿರ್ತಾವ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಇರ್ತಾವ ನೋಡ್ರಿ. ಕ ಇಲ್ಲಿ ಇರ್ತಾವ ಅಂದ್ರೆ ಆ ಕಾರ್ಯಗಳ ಮುಂದೆ ಎ ಐ ಕಾರ್ಯಗಳು ಬಂದರೆ ಏನು, ಆ ಕಾರ್ಯಗಳ ಮುಂದೆ ಎ ಐ ಕಾರ್ಯ ಇರ್ತಾವ ಉತ್ತರ ಪದದ ಮೊದಲಿಗೆ. ನಂತರ ಆ ಕಾರ್ಯಗಳ ಮುಂದೆ ಮತ್ ಆ ಕಾರ್ಯಗಳ ಮುಂದೆ ಒಂದ್ ವೇಳೆ ಓ ಅವ್ ಇದ್ವು ಅಂದ್ರ ಓ ಎಲ್ಲಿ ಇರ್ತಾವ, ಇಲ್ಲಿ ಉತ್ತರ ಪದಗಳು ಇರ್ತಾವ. ಇಲ್ಲಿ ಎ ಆಯ್ತಂದ್ರ ಐ ಕಾರ್ಯ ಬರುತ್ತೆ. ಇಲ್ಲಿ ಆ ಕಾರ್ಯಗಳ ಮುಂದೆ ಉತ್ತರ ಪದೊಳಗ ಓ ಅವ್ ಕಾರ್ಯಗಳು ಬಂದಿದ್ದಾದಂದ್ರ ಸಂಧಿ ಪದೊಳಗ ಅವ್ ಕಾರ್ಯ ಏನಾಕೈತಪ್ಪ ಅಂದ್ರೆ ಆಗಮ ಬರುತ್ತೆ. ಈ ರೀತಿ ಆಗಮ ಆಗೋದಕ್ಕೆ ನಾವು ಏನ್ ಕರಿತೀವಿ, ವೃದ್ಧಿ ಸಂಧಿ ಅಂತ ಕರಿತೀವಿ. ಸರ್ ನೆನ್ಕೊಳ್ಳಿ. ಇನ್ನ ಎಕ್ಸಾಂಪಲ್ ಸ್ವಲ್ಪ ನೋಡ್ಕೊಂಡು ನಿಮ್ಗೆ ಅರ್ಥ ಆಗತ್ತೆ. ಉದಾಹರಣೆ ನೋಡ್ರಿ, ಲೋಕ ಪ್ಲಸ್ ಏಕ ಲೋಕೈಕ. ಏನು ಲೋಕ ಪ್ಲಸ್ ಏಕ ಲೋಕೈಕ. ಇಲ್ಲೇ ಅಕಾರ ಐತಿ, ಸರಿ ಅರ್ಥ ಮಾಡ್ಕೊರಿ. ಆ ಕಾರ್ಯಗಳ ಮುಂದೆ ಏನಾದ್ರು ಎ ಐ ಕಾರ್ಯ ಇತ್ತಂದ್ರ ಸಂಧಿ ಪದವಾಗಿ ಏನ್ ಬರ್ತದೆ ಅಂತ ಹೇಳಿ ನಾವು ಐ ಕಾರ ಬರ್ತೈತಿ. ಇವೇನೈತಂಗಾರ ಅ ಕಾರದ ಮುಂದೆ ಏನೈತಿ, ಎ ಕಾರ ಐತಿ. ಹಂಗಾರೆ ಸಂಧಿ ಪದವಾಗಿ ಏನ್ ಬರ್ಬೇಕು, ಐ ಕಾರ ಬರ್ಬೇಕು. ಐತಿ ನೋಡ್ರಿ. ಲೋ ಐ ಕೈ ಐತಿಲ್ಲ, ಕೈ ಅಂತ ಆಡ್ತೀನಿ, ಐ ಐತಿ ಅಂತ ಆಡ್ತೀನಿ. ಲೋ ಕೈ ಉಚ್ಚಾರಕ್ಕೆ ಬಂದ್ಕೊಂಡ್ರದ್ದು ಏನಾಕೈತಿ, ವೃದ್ಧಿ ಸಂಧಿ ಆಕೈತಿ. ಯಾವಾಗ ಅ ಕಾರದ ಮುಂದೆ ಎ ಕಾರ ಬಂದಾಗ ಸಂಧಿ ಪದೊಳಗೆ ಏನಿರ್ತೈತಿ, ಐ ಕಾರ ಬರ್ತೈತಿ. ನೆಕ್ಸ್ಟ್ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ಇಲ್ಲಿ ಕೂಡ ನೋಡ್ರಿ, ಅ ಮುಂದ ಐ ಬಂದೈತಿ, ಸಂಧಿ ಪದೊಳಗೆ ಏನ್ ಬರ್ತೈತಿ, ಐ ಕಾರ ಬರ್ಬೇಕಿಲ್ಲ ಐತಿ. ಅಷ್ಟೈಶ್ವರ್ಯ ಸಂಧಿ ಪದೊಳಗೆ ಏನ್ ಬರ್ತೈತಿ, ಐ ಕಾರ ಬಂದೈತಿ. ನೆಕ್ಸ್ಟ್ ಜನ ಪ್ಲಸ್ ಐಕ್ಯ. ಅ ಕಾರದ ಮುಂದ ಐ ಕಾರ ಬಂತಂದ್ರ ಇಲ್ಲಿ ಸಂಧಿ ಪದೊಳಗೆ ಏನೈತಿ, ಇಲ್ಲಿ ಕೂಡ ಐ ಕಾರ ಬಂದೈತಿ. ಜನೈಕ್ಯ ಐತಿ. ಅ ಕಾರದ ಮುಂದ ಐ ಕಾರ ಅಥವಾ ಎ ಕಾರ ಬಂತಂದ್ರ ಸಂಧಿ ಪದೊಳಗ ಐ ಕಾರ ಬಂದಿರ್ತೈತಿ. ನೆಕ್ಸ್ಟ್ ಅ ಕಾರದ ಮುಂದ ಓ ಅಥವಾ ಔ. ಏನು ಅ ಕಾರದ ಮುಂದ ಓ ಅಥವಾ ಔಕಾರ ಇತ್ತಂದ್ರ ಸಂಧಿ ಪದೊಳಗ ಔಕಾರ ಆಗಮವಾಗಿ ಬಂದಿರ್ತದೆ. ನೋಡ್ರಿ, ವನ ಪ್ಲಸ್ ಔಷಧಿ ವನೌಷಧಿ. ವನ ನದಲ್ಲಿರುವಂತ ಏನೈತಿ ಸ್ವರ ಅ ಐತಿ, ಇಲ್ಲೇ ಔ ಐತಿ. ಅಂದ್ರೆ ಏನ ಅ ಮುಂದೆ ಬಂತು, ಔ ಬಂತು, ಸಂಧಿ ಪದವಾಗಿ ಬರ್ತದೆ, ಕಡ್ಡಾಯವಾಗಿ ಔಕಾರ ಬರುತ್ತೆ. ಏನು ವನೌಷಧಿ. ನೆಕ್ಸ್ಟ್ ರಾಜ ಪ್ಲಸ್ ಐಶ್ವರ್ಯ. ರಾಜ ಪ್ಲಸ್ ಐಶ್ವರ್ಯ ರಾಜೇಶ್ವರ್ಯ. ಇಲ್ಲಿ ಅ ಕಾರದ ಮುಂದೆ ಏನು ಬಂತು, ಐ ಕಾರ ಬಂತು, ಸಂಧಿ ಪದದಲ್ಲಿ ಏನಕ್ಕಪ್ಪ ಕಡ್ಡಾಯವಾಗಿ ಐ ಕಾರ ಬರುತ್ತೆ. ಜೈ ಅಂದ್ರೆ ಏನು, ಐ ಐತಿ. ರಾಜೈ ಅಂದ್ರೆ ಐ ಕಾರ, ರಾಜೇಶ್ವರ್ಯ ಐತಲ್ಲ. ನೀವು ನೋಡ್ರಿ, ಆ ಕಾರದ ಮುಂದೆ ಉತ್ತರ ಪದಗಳು ಎ ಐತಂದ್ರ ಸಂಧಿ ಪದ ಐ ಕಾರ ಇರುವಂತ ಶಬ್ದಗಳು ಬರ್ತಾವ. ಅದ ಆ ಕಾರದ ಮುಂದೆ ಒಂದ್ ವೇಳೆ ಉತ್ತರ ಪದದೊಳಗ ಓ ಔಕಾರ ಇದ್ವು ಅಂದ್ರ ಅಥವಾ ಓ ಔ ಅಕ್ಷರಗಳು ಇದ್ವು ಅಂದ್ರ ಸಂಧಿ ಪದೊಳಗ ಔಕಾರದ ಶಬ್ದಗಳು ಬರ್ತಾವ. ಹಂಗ ವನೌಷಧಿ ಜನೌಷಧಿ ಇಂದ ಬರ್ತಾವ. ಅರ್ಥಾತು. ಇದಕ್ಕೆ ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ.